सांगा बघा नंबर सांगा तो ಅಂಬಾಭವಾನಿ ಟೆಂಪಲ್. ಫೋನ್ ಬರ್ತಾ ಇದೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಇದು ಬಂದ್ಬಿಟ್ಟು ದೇವಸ್ಥಾನ. ನನಗೆ ಕಿಲೋಮೀಟರ್ಸ್ ಎಲ್ಲ ಗೊತ್ತಿಲ್ಲ ಅಷ್ಟಾಗಿ, ಬಟ್ ತುಂಬ ದೂರನೇ ಅಂದ್ಕೊಳ್ಳಿ. ಅಂದಾಜಲ್ಲಿ ಹೇಳ್ಬೇಕು ಅಂದರೆ ಒಂದು 6 ಇಲ್ಲ 5 ಇರ್ಬೋದು, ಮೇ ಬಿ. ಇಲ್ಲ ಅದರೊಳಗಡೆನೂ ಇರ್ಬೋದು, ಇಲ್ಲ 3 ಇರ್ಬೋದು. ಬಟ್ ತುಂಬ ಲಾಂಗೇ ಇದೆ. ಅವರು ಹೊರಟಿದ್ದು ಕುಂಭ ಹೊತ್ಕೊಂಡು ಅಲ್ಲಿಂದ ಟೆಂಪಲ್ಗೆ ಹೊರಟಿದ್ದು. ಅದು ಇದು ತುಂಬ ಲಾಂಗ್ ಇತ್ತು. ಇಲ್ಲೇನು ಅಂತಂದರೆ ದೇವ್ರನ್ನೆಲ್ಲ ಹೊರಲ್ಲ ಈ ಕಡೆ ಸೈಡು. ನಾವು ನೋಡಿದ್ವಲ್ಲ, ದೇವ್ರ ಅಂತ ದೇವಸ್ಥಾನದಲ್ಲೇ ಅಷ್ಟೇ. ಮನುಷ್ಯರು ನಮ್ಮ ಸೈಡೆಲ್ಲ ಹೊತ್ಕೊಂಡು ತಿರುಗ್ತಾರಲ್ಲ, ಆ ಥರ ಎಲ್ಲ ದೇವ್ರನ್ನೆಲ್ಲ ಹೊತ್ಕೊಂಡು ತಿರುಗಲ್ಲ ಈ ಕಡೆ. ಇಲ್ಲಿರ್ತಾರಲ್ಲ ಸ್ವಾಮೀಜಿಗಳು, ವರ್ಷಕ್ಕೊಂದ್ಸತಿ ಅವರೇ ಬಂದು ನಡೆಸೋದಂತೆ ಈ ಪ್ರೋಗ್ರಾಮ್ನ. ಏನೇನು ನಡೆಸ್ತಾರೆ ಅಂದರೆ, ಇದು ಎಷ್ಟು 101 ಕುಂಭ, ಆಮೇಲೆ ನೆಕ್ಸ್ಟು ಇದು ಸಾಮೂಹಿಕ ವಿವಾಹ ಯಾರಾಗ್ತಾರೋ ಅವರು ಮುಂಚೆನೇ ರಿಜಿಸ್ಟ್ರ್ ಮಾಡಿಸಿರ್ಬೇಕಂತೆ. ಸೊ ಅಲ್ಲಿ ಈ ಕ್ಯಾಸ್ಟ್ ಅವ್ರು ಇವ್ರನ್ನೇ ಆಗಬೇಕು ಅಂತ ಏನಿಲ್ವಂತೆ. ಸೊ ಯಾರಾದರೂ ಆಗ್ಬೋದಂತೆ. ನಾವು ಅದನ್ನು ಕೇಳಿ ಕ್ಲಾರಿಟಿ ತೊಗೊಂಡ್ವಿ. ನೋಡಿ, ನೆಕ್ಸ್ಟ್ ಟೈಮ್ ಯಾರಾದರೂ ಆಗೋದಿದ್ರೆ, ಪ್ಲ್ಯಾನಲ್ಲಿದ್ದರೆ ನೋಡಿ ಹೋಗಿ, ಅಲ್ಲೇ ಆಗೋದಿದ್ರೆ ಪ್ಲ್ಯಾನ್ ಮಾಡಿ. ಸುಮ್ಮನೆ ಹೇಳ್ದೆ ಯಾರೂ ಸೀರಿಯಸ್ ತೊಗೋಬೇಡಿ. ಬಟ್ ನಾನು ಕೇಳಿದ್ದಕ್ಕೆ ನಮ್ಮ ಕಡೆ ಕ್ಯಾಸ್ಟು ಇವರೇ ಆಗಿರಬೇಕು ಅಂತಾರಲ್ಲ, ಆ ಕಡೆ ಕ್ಯಾಸ್ಟ್ ಏನು ಕೇಳೋದಂತೆ. ಸೊ ಎರಡೂ ಮನೆ ಕಡೆ ಒಪ್ಪಿದ್ರೆ ಆಯ್ತಂತೆ. ಸೊ ಅಲ್ಲಿ ಆಲ್ಮೋಸ್ಟು ನಾನು ನೋಡ್ದಂಗೆ ಲಿಂಗಾಯಿಟ್ಸೇ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದು ನಾನು ನೋಡ್ದಂಗೆ ಆ ಊರಲ್ಲಿ. ಆ ಊರ ಹೆಸರು ಬಂದ್ಬಿಟ್ಟು ಅಂಕಲ್ಗಿ. ಆ ಊರ ಹೆಸರು ಅಂಕಲ್ಗಿ ಅಂತ ಹೇಳಿ ನಮ್ಮ ಕಲ್ಮೇಶಣ್ಣವ್ರವರು. ಲೇಡೀಸು ಎಲ್ಲ ಒಂದೇ ಕಾಸ್ಟ್ಯೂಮ್, ಅಂದರೆ ಒಂದೇ ಥರ ಸೀರೆ. ಕುಂಭನೂ ಕೂಡ ಗ್ರೀನಾ, ಈಗ 30 ಜನ ಗ್ರೀನ್ ಬ್ಲೌಸ್ ಹಾಕಿದ್ದಿದ್ರೆ ಕಳ್ಸೋಕ್ಕೆ ಎಲ್ಲರೂ ಗ್ರೀನೇ. ಬಟ್ ಏನು ಒಂದು ಇದು ಅಂದರೆ, ಈ ಲೇಡೀಸ್ಗಳಿಗೆ ಆಯಾಸ ಆಗೋಂಥದ್ದು ಏನಿಲ್ಲ. ದಾರಿದ್ದಕ್ಕೂ ಜ್ಯೂಸು, ನೀರು ಎಲ್ಲ ಫೆಸಿಲಿಟಿ ಇದೆ. ನಿಜ, ಸೀರಿಯಸ್ಲಿ ನಮ್ಮ ಕಡೆ ಮೂಸೋದೇ ಇಲ್ಲ ಜನಗಳ್ನ. ಅವ್ರ ಮನೆ ಯಾರಕ್ಕೆ ಅವ್ರು ಹೋದ್ರೆ ಒತ್ಕೊಂಡ್ರೆ ಇಟ್ರೆ ಬಂದ್ರೆ. ಬಟ್ ಈ ಕಡೆ ಮಾತ್ರ ಹೆಜ್ಜೆಜ್ಜಿಗೆ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಲೇಡೀಸ್ನ. ಬಟ್ ನಿಜ, ಆ ಕಡೆ ಸೈಡ್ ಅಷ್ಟು ಬಿಸಿಲಿದೆ, ಅಷ್ಟು ಹೊರಟು ಜನನ. ಹುಡುಗಿರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಸಕ್ಕತ್ತಾಗಿದ್ದಾರೆ ಹುಡುಗಿರು ಮಾತ್ರ. ಅಷ್ಟು ಒಂಥರ ಅಫಿಷಿಯಲ್ ಥರನೇ ಅವರು ನೋಡಿದ್ರೆ ಹಂಗೆ. ಎಲ್ಲೋ ಒಬ್ಬೊಬ್ಬರು ಅಷ್ಟೇ, ಬಟ್ ಎಲ್ಲರೂ ಅಫಿಷಿಯಲ್ ಥರನೇ ಕಾಣಿಸೋದು. ಚೆನ್ನಾಗಿದ್ದಾರೆ ಹೆಣ್ಮಕ್ಳೆಲ್ಲ, ಆಲ್ಮೋಸ್ಟ್ ಆ ಸೈಡ್ ಚೆನ್ನಾಗಿದ್ದಾರೆ. ಒಂದೇ ಥರ ಕಾಸ್ಟ್ಯೂಮು ಲೇಡೀಸು. ಮತ್ತು ಈಗ ಹುಡುಗರು ಅಂತ ಇರ್ತಾರಲ್ವ, ಹುಡುಗರುಗಳು ಒಂದೇ ಥರ ಕಾಸ್ಟ್ಯೂಮು. ಪ್ಯಾಂಟ್, ಶರ್ಟ್, ಟೋಪಿ, ಮತ್ತು ನಂದಿದು ಶಾಲ್ ಬರುತ್ತೆ, ಹಾಕಿದ್ದಾರೆ ನೋಡಿ ಎಲ್ಲ. ಅದ್ರ ಮೇಲೆ ನಂದಿದು ಪಿಕ್ಚರ್ ಇದೆ ಶಾಲ್ ಮೇಲೆ ನೋಡಿ. ಬಾಯ್ಸ್ ಎಲ್ಲ ಕೇಸರಿ ಕಲರ್ ಶರ್ಟು, ವೈಟ್ ಕಲರ್ ಪ್ಯಾಂಟು, ಎಲ್ಲರೂ ಒಂದೇ ಥರ ನೋಡಿ. ಸ್ವಾಮೀಜಿಗಳ್ನ ನೆಡ್ಸಲ್ಲ ಎಲ್ಲರೂ. ಸ್ವಲ್ಪ ದೂರ ಎಕ್ಸ್ಚೇಂಜು. ಈಗ ಇವರು ಸ್ವಲ್ಪ ದೂರ ಹೊತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ಬರು ಹೊತ್ಕೊಳ್ಳೋ ಥರ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಒಬ್ಬರೇ ಯಾರು ಹೊತ್ಕೊಂಡು ಹೋಗಲ್ಲ. ಇದು ಸ್ವಾಮೀಜಿಗಳ್ನ ದೇವ್ರ ಥರ ಅಂತ ನೋಡ್ತಾರೆ ಆ ಸೈಡು. ಆವಾಗಲೇ ಗ್ರೀನ್ ಕಲರು ಬ್ಲೌಸ್ ಇತ್ತು ಎಲ್ಲಿ ಕಳಿಸಿದ್ಮೇಲೆ. ಇವಾಗ ನೋಡಿ ಕಳಿಸಿದ್ಮೇಲೆ ಬ್ಲೂ ಕಲರ್ ಬ್ಲೌಸು. ಮೇ ಬಿ 50-50 ಏನಾದರೂ ಡಿವೈಡ್ ಆಗಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಇದು ಎಲ್ಲ ಒಂದೇ ಥರ ಸ್ಯಾರಿನೇ. ಅವ್ರವ್ರ ಮನೆಯಿಂದ ಕಳಿಸ. ಎಷ್ಟು ದೂರ ಅಂದರೆ ಸುಮಾರು 1 ಕಿಲೋಮೀಟ್ರಷ್ಟು ಉದ್ದ ಇತ್ತು ಲೈನು. ಅಷ್ಟು ಜನ ಸುತ್ತಮುತ್ತ ಹಳ್ಳಿಯವರು ಸೇರಿ, ಆ ಊರವರು ಸೇರಿ ಹೊರ ಅಂತ ಕಳಸ ಇದು. ಈ ಕಳಸನ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿ ಸ್ಪೀಚ್ ಅಂದರೆ ಭಾಷಣ ಮಾಡ್ತಿರ್ತಾರೆ ಸ್ವಾಮೀಜಿಗಳು. ಅಲ್ಲೋಗಿ ಕಳಸ ಇಡೋಕ್ಕೆ ದೊಡ್ಡ ಸ್ಪೇಸ್ ಮಾಡಿಸಿದ್ರು. ಅಲ್ಲಿಡ್ತಾರೆ. ಅಲ್ಲಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಭಾಷಣ ಎಲ್ಲ ಆದಮೇಲೆ ಬೆಳಗ್ಗೆನೇ ಮದುವೆ ಆಗಿರುತ್ತೆ, ಸಾಮೂಹಿಕ ವಿವಾಹ. ತಾಳಿಯೆಲ್ಲ ಅವ್ರವ್ರ ಮನೆ ದೊಡ್ಡವರು ಅಪ್ಪ ಅಮ್ಮ ಅವ್ರ 2 ರಿಲೇಷನ್ ಸೇರಿಸಿ ಮದುವೆ ಮಾಡಿರ್ತಾರೆ. ನೆಕ್ಸ್ಟು ಇವರೇ ಮದುವೆ ಆಗಿರೋದಂತ ಸ್ಟೇಜ್ ಮೇಲೆ ಕರೆದು ಅವ್ರ ಪರವಾಗಿ ಏನೋ ಭಾಷಣ ಏನೋ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇವರು ಇನ್ನೊಬ್ಬರು ಸ್ವಾಮೀಜಿ, ಅವರೊಬ್ಬರು ಇವರೊಬ್ಬರು ಉಜ್ಜಯಿನಿಯಿಂದ ಬಂದಿರೋದು ಇವರು. ಸೊ ನಡೆಸೋದಿಲ್ಲ ಇವ್ರನ್ನ. ಅದು ಒಂದು ಓಕೆ. ಬಾಯ್ಸು ಕಾಸ್ಟ್ಯೂಮ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಚೆನ್ನಾಗಿತ್ತು. ಜಾತ್ರೆ ವೈಬು ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ದಾರಿದ್ದಕ್ಕೂ ಜ್ಯೂಸು, ನೀರು ಏನು ಕುಡಿತೀರ ಅದು, ಯಾರಿಗೂ ಟಯರ್ಡ್ ಆಗೋಂಥದ್ದಿಲ್ಲ. ಇವರು ಇನ್ನೊಬ್ಬರು. ಟೋಟಲ್ 3 ಜನ ಸ್ವಾಮೀಜಿ. 3 ಜನರು ಇದೇ ಥರ ಹೋಗ್ತಾರೆ ಎಲ್ಲರೂ ಆಲ್ಮೋಸ್ಟ್. ಫೋನ್ ಬರ್ತಾ ಇದೆ.
ನೆಕ್ಸ್ಟು ನಾನು ಏನೋ ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಿದ್ದೆ ಜಾತ್ರೆ ಅಂದರೆ ಹಂಗೆ, ಬಟ್ ಇಲ್ಲಿ ತುಂಬ ಚೆನ್ನಾಗಾಯಿತು ಜಾತ್ರೆ. ನಾನು ಇಷ್ಟೊಂದು ಗ್ರ್ಯಾಂಡಾಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಮಾಮೂಲಿ ನಮ್ಮ ಸೈಡು ತೇರು ಎಳಿತಾರಲ್ಲ ಆ ಥರ ಜಾತ್ರೆ, ಆ ಸೈಡ್ ಆ ಥರನೇ ಇಲ್ಲ ಜಾತ್ರೆ. ಚೆನ್ನಾಗಿದೆಯಲ್ಲ ಇದು ಊಟ. ನಮ್ಗೆ ಹೊಟ್ಟೆ ಹಸಿತಾಯಿತ್ತು. ಸೊ ಊಟ, ರೊಟ್ಟಿ, ಕೇಸರಿ ಬಾತ್, ಸೊಪ್ಪಿನ ಸಾಂಬಾರು ಚೆನ್ನಾಗಿತ್ತು. ಸ್ವಲ್ಪ ಜಾತ್ರೆ ಒಳಗಡೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಸೊ ಒಂದು ಸಾಂಗಿಗೆ ಎಡಿಟ್ ಮಾಡಿ ಹಾಕಿದ್ದೀವಿ. ಬಟ್ ಚೆನ್ನಾಗಿತ್ತು ಜಾತ್ರೆ. ಆ ಕಡೆ ಜನಗಳು ಒಂಥರ ಟೋಪಿ ಹಾಕಿದಾರಲ್ಲ, ಅದು ಇಷ್ಟ ಆಯಿತು ನನಗೆ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಮಾವಿನ ಹಣ್ಣು ಇತ್ತು, ಅದೆಲ್ಲ ತಿನ್ನಬೇಕು ಅನ್ನಿಸ್ತಿತ್ತು ನೋಡಿ. ಸೊ ನನ್ನ ತಮ್ಮ ಕಟ್ ಮಾಡಿಕೊಟ್ಟ, ಎಲ್ಲರೂ ತಿಂದ್ವಿ ಮಾವಿನ ಹಣ್ಣು. ಇನ್ನೊಂದು ಬೇಡ ಅಂದರು, ಸೊ ನಾವೇ ತಿಂದ್ವಿ. ನೆಕ್ಸ್ಟು ಸಂಜೆ ಟೈಮು ಆಚೆ ಕೂತಿದ್ವಿ. ಅದು ಮಂಚ ಇತ್ತು, ಅದಕ್ಕೆ ಅವರೇ ಎಲ್ಲ ಎಣಿತಾ ಇದ್ರು ಮಂಚನ. ಅವರು ನಮ್ಮ ಕಲ್ಮೇಶ್ ಅಣ್ಣನ ತಮ್ಮ ಆಕಾಶ್ ಅಂತ, ಅವರೇ ಎಲ್ಲ ಮಂಚ ಎಣಿತಾ ಇದ್ರು. ಎಣ್ದು ಚೆನ್ನಾಗಿತ್ತು. ಮಂಚ ಗ್ಯಾಸು ಒಲೆ ರಿಪೇರಿ ಮಾಡೋರು ಬಂದವ್ರಿ. ಸೊ ಇವತ್ತಿನ ದಿನ ಇದಾಗಿತ್ತು. ನಿನ್ನೆದು ಇವತ್ತಿಂದು ಎಲ್ಲ ವೀಡಿಯೋಸ್ ಮಿಕ್ಸ್ ಮಾಡಿದ್ದೀವಿ. ಸೊ ಫಸ್ಟ್ ಡೇ ಅವ್ರ ಊರಲ್ಲಿ ಮಾಡಿರೋ ಲಾಗ್ ಇದು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಗಾಯ್ಸ್. ಇದು ಸೆಕೆಂಡ್ ಡೇ ವಿಡಿಯೋ. ಎಲ್ಲ ಟೆರೆಸ್ ಮೇಲೆ ಮಲಗಿದ್ವಿ. ಒಳಗಡೆ ತುಂಬ ಸೆಕೆ ಇರೋದ್ರಿಂದ ಸೊ ಟೆರೆಸ್ ಮೇಲೆ ಎಲ್ಲ ಆಲ್ಮೋಸ್ಟ್ ಮಲಗಿದ್ವಿ. ಅಲ್ಲಿ ಬಾಯ್ಸ್ ಮಲಗಿದ್ರು, ಇಲ್ಲಿ ನಾವು ಲೇಡೀಸ್ ಮಲಗಿದ್ವಿ. ಸೊ ನಮ್ಮ ಕಲ್ಮೇಶನ್ನ ಆಲ್ರೆಡಿ ಎಲ್ಲರಿಗೂ ಮುಂಚೆ ಬೇಗ ಐತಿ. ಇದು ಮಾರ್ನಿಂಗ್ 6:30 ವ್ಯೂ ಆ್ಯಕ್ಚುಲಿ. ಸೊ ವೆದರ್ ಮಾತ್ರ ಸಖತ್ತಾಗಿತ್ತು. ಬಟ್ ಅಂದರೂ ಕಾವು ಅನ್ನಿಸ್ತಾ ಇತ್ತು. 6 ಗಂಟೆ ಆದರೂ ಬಿಸಿಲು ಇಲ್ಲಾದರೂ ಕಾವು ಹೊಡಿತಾ ಇತ್ತು ಜಾಸ್ತಿ. ನಾವಲ್ಲಿ 3 ಡೇಸ್ ಇದ್ವಿ. 3 ಡೇಸು ಕೂಡ ಟೆರೆಸ್ ಮೇಲೆ ಮಲಗಿದ್ದು. ಇದು ಬ್ಯಾಕ್ ಸೈಡು ವ್ಯೂವು. ಆ್ಯಕ್ಚುಲಿ ಚೆನ್ನಾಗಿತ್ತು ಬ್ಯಾಕ್ ಸೈಡ್ ವ್ಯೂವು ಕೂಡ. ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಮಲಗಿಬಿಟ್ಟಿದ್ರು. ಈ ಶೆಕೆಯಲ್ಲೂ ಹೊಚ್ಕೊಂಡು ಮಲಗಿದ್ರು. ಯಾಕೆಂದರೆ ಸ್ವಲ್ಪ ಥಂಡಿ ಆಗ್ತಾಯಿತ್ತು, ಅಂದ್ರೆ ಶೆಕೆನೂ ಆಗ್ತಾಯಿತ್ತು. ಸೊ ನಾವು ಟೆಂಪಲ್ಗೆ ಹೊರಡಬೇಕಿತ್ತು. ಬೇಗ ಸ್ನಾನ ಮಾಡ್ಕೊಂಬಂದು ರೆಡಿ ಆದ್ವಿ. ಹಾಯ್, ಹಲೋ, ಏನ್ ಮಾಡ್ತಿದ್ದೀರಾ? ಬನ್ನಿ 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 ಜನರೇ, ಬನ್ನಿ ಬನ್ನಿ. ತಿಪ್ಪು ಜೂಟ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಹೇಳ್ಬೇಕಿಲ್ಲ. ಏನಂತಿದೆ ಬಿಜಾಪುರ ಎಂತ ಸೊಲ್ಲಾಪುರ? ಹೆವಿ ಬಿಸಿಲಿದೆ. ಹ್ಞೂ, ಇದು ಬಿಟ್ಟರೆ ಬೇರೆ ಏನು ಅನಿಸಿಲ್ಲ. ಎಲ್ಲಿ ಮಲಗಿದ್ರಿ ನೀವು? ನಾವು ಟೆರಸ್. ಮಳೆ ಬಂತಲ್ಲ, ಹೆಂಗಿತ್ತು? ಮಳೆ ಬಂದರೆ ಏನು ಅನಿಸಿಲ್ಲ. ಎದ್ದಳ್ಳೇ ಇಲ್ಲ, ಮಳೆನೇ ಎದ್ರೊಡೋಗ್ಬೇಕು. ಹಾಂ, ಓಕೆ. ನೆಕ್ಸ್ಟ್ ಏನು ಪ್ಲ್ಯಾನು? ನೆಕ್ಸ್ಟ್ ಈಗ ಯಾವ ಟೆಂಪಲ್ ಅದು? ಯಾವ ಟೆಂಪಲ್ ನಾವು ಹೋಗ್ತಾ ಇರೋದು? ತುಳಜಾ ಭವಾನಿ. ಜೋರಾಗಿ ಹೇಳಿ. ತುಳಜಾ ಭವಾನಿ ಟೆಂಪಲ್. ಎಲ್ಲಿ ಬರೋದು? ಸೊಲ್ಲಾಪುರ. ಸೊಲ್ಲಾಪುರ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 100 ಕಿಲೋಮೀಟರ್ ಇದೆ. ಓಕೆ. ಬರೋದು ನಾವು ವಾಪಸ್ ಆಗೋದು? ವಾಪಸ್ ಬರೋದು ಸಂಜೆ ಆಗುತ್ತೆ. ಅಲ್ಲಿ 3 ಗಂಟೆ ನಾವು ಲೈನಲ್ಲೇ ನಿಂತ್ಕೋಬೇಕು. ಓ, ನೀವು ರೆಡಿನಾ? ಎಸ್. ಲಾಸ್ಟ್ ಇಯರ್ ಹೋಗಿದ್ರಾ? ಇಲ್ಲ, ಯಾಕೆ? ಲಾಸ್ಟ್ ಇಯರ್ ಪಂಡ್ರಾಪುರ ಪಾಂಡುರಂಗ ವಿಠಲ ಹೋಗಿದ್ದು. ಈ ಸಲ ಹೋಗಲ್ವಾ ಅಲ್ಲಿಗೆ? ಈ ಸರಿ ಇಲ್ಲ. ಯಾಕೆ? ನಮ್ಮನ್ನು ಕರ್ಕೊಂಡು ಹೋಗ್ಬೋದಲ್ಲ. ಈ ಸರಿ ಅದು ಲಾಂಗ್, ಅಲ್ಲಿಂದನೂ ಇನ್ನೂ ಲಾಂಗ್. ಇಲ್ಲಿಂದ 250 ಕಿಲೋಮೀಟರ್. ಓ, ಹಂಗಾರೆ ನಮಗೆ ಟೆಂಪಲ್ ಕ್ಯಾನ್ಸಲ್ಲು. ಓಕೆ, ದೆನ್ ನಾಷ್ಟ ಆಯಿತಾ? ಎಸ್. ಇಲ್ಲ, ಮಾಡಬೇಕು ಇವಾಗ. ಓಕೆ. ಏನು
ಯಾವ ಟೆಂಪಲ್ ಅದು? ಟೆಂಪಲ್ ಅದು? ರೇಟು ಅಂಬಾ ಭವಾನಿ ಯಾವುದು? ತುಳಜಾಪುರ. ಸುಧಾ ಅದೇ ತಾನೇ ಟೆಂಪಲ್ಲು? ಸೊ ಕಾರ್ ಪಾರ್ಕಿಂಗ್ ಮಾಡಿ ಬಂದರು ಇವರು. ಕಾರ್ ಪಾರ್ಕಿಂಗ್ ಎಲ್ಲ ಕಾಸ್ಟ್ಲಿ ಇದೆ ಅಮೌಂಟ್. ಇಲ್ಲಿ ನಮ್ಮ ಕರ್ನಾಟಕ ಗಾಡಿಗಂತೂ ರೆಸ್ಪಾನ್ಸೇ ಇಲ್ಲ, ಇಲ್ಲಿ ಅಂದರೆ ರೆಸ್ಪೆಕ್ಟೇ ಇಲ್ಲ ಜಾಸ್ತಿ. ಬೋರ್ಡ್ ನೋಡಿ. ಸೊ KA-ನ MH ಅಂತ ನೋಡ್ತಾರೆ. KA ಅಂದರೆ ಕರ್ನಾಟಕ, MH ಅಂದರೆ ಮಹಾರಾಷ್ಟ್ರ ಅಂತ. ತುಂಬ ಜನ ಚೌಕ್ ಕೊಟ್ಟರು, ನಾವು ಕೊಟ್ವಿ, ನಾವು ಏನು ಬಿಟ್ಟಿಲ್ಲ. ಕರ್ನಾಟಕದಂದರೆ ಕಡಿಮೆನಾ ಹೇಳಿ. ಸೊ ಟೆಂಪಲ್ ಹತ್ರ ಎಂಟ್ರಿ ಆಗಿ ಭವಾನಿ ತೀರ್ಥ ಇದೆ ಆ್ಯಕ್ಚುಲಿ. ನಮ್ಮ ಕಡೆ ಎಲ್ಲ ಹಂಗೆ ಕೊಳ್ಳ ಥರ ಇರುತ್ತೆ. ದೇವಸ್ಥಾನ ಎಂಟ್ರಿ ಆಗೋದಕ್ಕೆ ಮುಂಚೆ ಆ ಥರ ತೀರ್ಥ ಇದು. ಅಂಬಾ ಭವಾನಿ ಟೆಂಪಲ್. ಇವ್ರು ಬರೋದೇ ಇಲ್ಲ ಅಣ್ಣ. ಬಂದಿರೋದು ಎಲ್ಲಿಗೆ ಆಗ್ಲಿಸ್ತಾ ಇದೆಯಾ? ಈ ಕಡೆ ಟೆಂಪಲ್ ಇಲ್ಲ ಬಾಳೆ ಇದು ಬಾಳೆ ಅಂದ್ರೆ ಇದು ದರ್ಶನ ಹೋಗ್ತಾ ಇದ್ದೀವಿ ನಾವು ದರ್ಶನಕ್ಕೆ ನಿಂತಿದ್ದು 1 ಗಂಟೆನೋ 2 ಗಂಟೆನೋ ಹತ್ರ ಆಗಿತ್ತು. ಬಟ್ ದರ್ಶನ ಆಗಿದ್ದು ನಮಗೆ 4 ಗಂಟೆ ಅಷ್ಟೊತ್ತಿಗೆ. ಅಂದರೆ 3 hours ಕ್ಯೂ ಅಲ್ಲೇ ನಿಂತಿದ್ವಿ ನಾವು. ತುಂಬ ಟಯರ್ಡ್ ಆಗೋಯ್ತು. ಸೊ ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಕ್ಯೂ ಅಲ್ಲಿ ಹೋಗುವಾಗಲೇ LED TVಲಿ ದೇವ್ರದ್ದು ದರ್ಶನ ಲೈವ್ ಬರ್ತಾಯಿತ್ತು. ಸೊ ಅದರಲ್ಲೇ ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿದ್ದೀನಿ. ಎಲ್ಲರೂ ಬಂದ್ರಲ್ಲ. 4 ಗಂಟೆ ಇದೆ, 2 ಗಂಟೆ ಆಗಿದೆ.
ಆಗುತ್ತಂತೆ. ಇನ್ನು 3 ಗಂಟೆ ಆಗುತ್ತಂತೆ. ಇವಾಗ ಫಸ್ಟ್ ಫ್ಲೋರ್ ಆಗಿದೆ, ಇನ್ನು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರು. ತಾಯಿ ದರ್ಶನ ಮಾಡಬೇಕಂದ್ರೆ 4 ಗಂಟೆ ಬೇಕು, 5 ಗಂಟೆ ಆಗುತ್ತೆ. 5 ಎಷ್ಟು ಗಂಟೆಗೆ ನಿಂತಿದ್ರೆ? ನಾವು 12 ಗಂಟೆಗೆ ಬಂದಿದ್ದೀವಿ. ಇವಾಗ 2 ಗಂಟೆ ಆಗಿದೆ. ಕಾಲು ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಇನ್ನು ಸಿಕ್ಕಾಪಟ್ಟೆ ಜಾಸ್ತಿ ಜನ ಇರೋದು. ತಾಯಿ ದರ್ಶನ ಆಯಿತು, ಹೋಗ್ತಾ ಇದ್ದೀವಿ ರಿಟರ್ನ್. ಅಂತಳು ಏನು ಮಾಡೋದು ಅಣ್ಣ, ಬನ್ನಿ ಬೇಗ. ಬನ್ನಿ ಬಿಡಂತೆ. ಕೊಡು ಅಂತ ಹೇಳಿ ಕೆಲಸ ಮಾಡ್ತಾರೆ. ಬರೀ ಸುಮ್ಮನೆ ಮಾಡ್ತಾರೆ. ಸಾಯ್ಬು ಹಾಯ್ ಸಾಯಿಬು. ಹಾಯ್ ಅಣ್ಣ. ಚೆನ್ನಾಗಿದೆ ಪ್ಲೇಸ್. ಫೇಮಸ್ ತಿಪ್ಪಿದಂತ ಕೇಳು ಗಾಳಿಗೆ ಒಳ್ಳೇದು ಎಂತ नंबर सांग दो. नंबर बोलो. अट्ठाने कैसे इंग्लिश में ಅಕ್ಕ ಏನೇನು ಪರ್ಚೇಸ್ ಮಾಡಿದ್ರಕ್ಕ? ಏನೇನು ತಗೊಂಡೆ ಮತ್ತೆ ಸರ ಅವ್ರು ಕೊಡ್ಸಿದ್ರು. ಯಾರು ಐಟ್ ಇದಾರಲ್ಲ ಸಂಜು ಅಂತ. ಸಂಜೆ ಆಜಿದ್ದು ಪ್ಲೇನ್ ಬಾಂಗ್ಡೆ ಹಾಂ ಸಗ ಪ್ಲೇನ್ ಇದೆ. ಗೊತ್ತಿಲ್ಲ. ಒಳ್ಳೆ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತೈತೆ ನೋಡ ವಡಪ್ಪ ಶೇಷ ನೋಡಿ. ಹೊಟ್ಟೆ ಕೊಡ್ತಾರೆಲ್ಲ ಬಿಸಿ ಬಿಸಿ ಆಗ್ತಾವ್ರೆ. ಸೋಡಾ ವಡಾ ತಿಂತ ಇದ್ದೀನಿ. ಬಜ್ಜಿ ಬೇಡ, ಚೂರು ಚೆನ್ನಾಗಿಲ್ಲ. ಸ್ವಲ್ಪ ಇದು ಜಾಸ್ತಿ ಇರಲ್ಲ. ಈ ಖಾರ ಬೇರೆ. ತಗೊಳ್ಳಿ. ಹಾಕೋಬಿಟ್ಟು ತೆಗಿತಾವಿದ್ದು ಅವಲ್ಲ. ಇಷ್ಟು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ. ಏನು ತಿಂದರೆ ಸರ್? ಬಜ್ಜಿ ತಿಂತಾಯಿರಾ? ಅಯ್ಯೋ ಅಣ್ಣ
ಅದೇ ಎಲ್ಲ ತೆಗಿಬಾ